ಮಾನ್ಯ ಪತ್ರಿಕಾ ಬಂಧುಗಳೇ, ಎಂಎಲ್ಸಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಾನ್ಯ ಹರಿಪ್ರಸಾದ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧನಾರೀಶ್ವರರನ್ನಾದರೂ ಮಾಡಿ ಅನ್ನೋ ಮಾತನ್ನ ಹೇಳಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇದು ಇಡೀ ದೇಶದ ನಾರಿಯರಿಗೆ ಮಾಡಿರತಕ್ಕಂಥ ಅಪಮಾನ. ಮಾನ್ಯ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸಿಡಬ್ಲ್ಯೂಸಿ ಸದಸ್ಯರೂ ಕೂಡ ಆಗಿದ್ದವರು. ಇವರ ಸಣ್ಣತನದಿಂದಲೇ ಅವರನ್ನ ಇವತ್ತು ಡಿಮೋಷನ್ ಮಾಡಿ ಕಳಿಸಿದ್ದಾರೆ. ಅವರು ಇವಾಗೇನಾಗಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಕುಳಿತು ಪ್ರಧಾನಮಂತ್ರಿಗಳ ಆಯ್ಕೆ, ಸಂಸದರ ಆಯ್ಕೆ, ರಾಜ್ಯಸಭಾ ಸದಸ್ಯರ ಆಯ್ಕೆ, ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಒಬ್ಬ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ತಂದು ಬೆಂಗಳೂರಿನ ಕಾಂಗ್ರೆಸ್ ಶೆಡ್ನಲ್ಲಿ ಕುಳಿಸಿದ್ದಾರೆ. ಕೇವಲ ಒಂದು ಎಂಎಲ್ಸಿ ಮಾಡಿ ಕುಳಿಸಿದ್ದಾರೆ. ಅವರನ್ನ ಮಂತ್ರಿ ಮಾಡುವ ಸ್ಥಿತಿಯಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಇಲ್ಲ. ನಿಮ್ಮ ಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಯಾರಾಗಿದ್ದು ಮಾನ್ಯ ಸೋನಿಯಾ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು. ಆದರೆ ನೀವು ಅವರ ಗುಲಾಮರಾಗಿ ಕೆಲಸ ಮಾಡಿದವರು. ಇವತ್ತಿಗೂ ಕೂಡ ಗಾಂಧಿ ಕುಟುಂಬ ಅಂದ್ರೆ ನೀವು ಗುಲಾಮರು ಅವರಿಗೆ. ಈ ಗುಲಾಮಗಿರಿಯಲ್ಲಿ ಕೆಲಸ ಮಾಡತಕ್ಕಂಥವರು ನೀವಿವತ್ತು ಸೋನಿಯಾ ಗಾಂಧಿ ಅವ್ರಿಗೂ ಅಪಮಾನ ಮಾಡಿದ್ದೀರಿ. ನಾವು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಆದರೆ ನಿಮ್ಮ ಮನಸ್ಥಿತಿ ನೋಡಿ, ರಾಷ್ಟ್ರದಲ್ಲೇ ಹೆಣ್ಣು ಮಕ್ಕಳನ್ನ, ನಾರಿಯರನ್ನ ಅಪಮಾನ ಮಾಡುವ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ. ಇದು ನಮ್ಮ ಪಕ್ಷದ ಸಮಸ್ಯೆ. ಇದು ನಾವು ಯಾರನ್ನಾದರೂ ಅಧ್ಯಕ್ಷರು ಮಾಡ್ತೇವೆ, ಮಹಿಳೆಯರಿಗೂ ಅವಕಾಶ ಕೊಡಬೇಕು, ಅವರನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೆ ನಾವು ಅವ್ರಿಗೂ ಅವಕಾಶ ಕೊಡೋದು ಮಾತುಗಳು ಪ್ರಾರಂಭ ಆಗಿದೆ. ಆದ್ರೆ ನಿಮಗೇನು ತೊಂದರೆ? ನಮ್ಮ ಅಧ್ಯಕ್ಷರು ಈಗಲೂ ಇದ್ದಾರೆ, ಏನು ಖಾಲಿ ಬಿದ್ದಿಲ್ಲ, ಅವಕಾಶ ಬಂದಿದೆ. ನಾವು ಕೂಡ ಮಹಿಳೆಯರಿಗೆ ಗೌರವ ಕೊಡಬೇಕು, ಅವಕಾಶಗಳನ್ನು ಕೊಡಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. 33% ರಿಸರ್ವೇಶನ್ ಅನ್ನು ಕೊಟ್ಟಿರೋದು ಕೂಡ ಮಹಿಳೆಯರಿಗೆ ಮೋದಿಯವರು, ಭಾರತೀಯ ಜನತಾ ಪಕ್ಷ. ನಿಮ್ಮ ಯೋಗ್ಯತೆಗೆ ಅವರಿಗೆ ಆ ರೀತಿಯ ಅವಕಾಶಗಳನ್ನು ಕೊಡಲಿಕ್ಕೆ ನಿಮಗೆ ಆಗಲೇ ಇಲ್ಲ. ಬರೀ ನಾಟಕ ಆಡಿ ನಿಮ್ಮವರ ಕೈಯಲ್ಲಿ ನೀವು ನಾನು ಇಲ್ಲಿ ಗಿಂಡ್ತೀನಿ, ನೀನು ಹತ್ತಂಗ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿ ಆ ಬಿಲ್ಲೆಲ್ಲ ಎಷ್ಟೋ ಸಾರಿ ಬೀಳಿಸಿದ್ರಿ. ಆದರೆ ನಾವು ಬಂದ ಮೇಲೆ ಮಹಿಳೆಯರಿಗೆ ಈ ದೇಶದಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸ, ಅವರ ಹಕ್ಕುಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ, ಅವರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ. ಅಷ್ಟು ಮಾತ್ರ ಅಲ್ಲ, ಮುಸಲ್ಮಾನ್ ಮಹಿಳೆಯರಿಗೂ ಕೂಡ ತಲಾಕ್ ಅನ್ನೋದನ್ನ, ತ್ರಿಬಲ್ ತಲಾಕ್ ಅನ್ನು ತೆಗೆದು ಅವರಿಗೂ ರಕ್ಷಣೆ ಕೊಡೋ ಕೆಲಸ ನಾವು ಮಾಡಿದ್ದೇವೆ. ಆ ಹೆಮ್ಮೆ ನಮಗಿದೆ. ಆದರೆ ನೀವು ಈ ರೀತಿ ಒಂದು ಕೆಟ್ಟ ಪರಂಪರೆ ನಿಮ್ಮದು. ಇವತ್ತು ಹೆಣ್ಣು ಮಕ್ಕಳನ್ನ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡಿದ್ದೀರಿ. ಅರ್ಧನಾರಿಯರನ್ನು ನೀವು ಅಪಮಾನ ಮಾಡಿದ್ದೀರಿ. ತೃತೀಯ ಲಿಂಗಗಳು ಈ ದೇಶದಲ್ಲಿ ಬೇಕಾದಷ್ಟಿದ್ದಾರೆ. ಏನು ಅವರು ಮಾನವೀಯರು ಅಲ್ವಾ? ಮನುಷ್ಯರು ಅಲ್ವಾ?
ಅವರನ್ನ ನೀವು ಅಪಮಾನ ಮಾಡಿದ್ದೀರಿ. ಮೊದಲು ನಿಮ್ಮ ನಾಯಕತ್ವಕ್ಕೆ ಬೆಲೆ ಬರಬೇಕಂತಂದ್ರೆ ದೇಶದ ಕ್ಷಮೆ ಕೇಳ್ರಿ. ಇಲ್ಲ ಅಂತಂದ್ರೆ ಈ ದೇಶದ ಜನ ಈಗಾಗಲೇ ನಿಮ್ಮನ್ನ ಮುಳುಗಿಸೋ ಕೆಲಸ ಆಗಿದೆ. ಕಾಂಗ್ರೆಸ್ ಹೆಚ್ಚು ಕಡಿಮೆ ಮುಳುಗುವ ಹಡಗು. ಇನ್ನೊಂದು 2-3 ವರ್ಷದಲ್ಲಿ ನೀವೇ ನಾಪತ್ತೆ, ಕಾಂಗ್ರೆಸ್ಸೇ ನಾಪತ್ತೆ ಆಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಇವತ್ತು ಈ ರೀತಿಯ ಒಂದು ಕೆಟ್ಟ ಪರಂಪರೆಗೆ ನಾಂದಿ ಆಡ್ತಾ ಇದ್ದೀರಿ. ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಎಲ್ಲರಿಗೂ ಪಾಠ ಬುದ್ಧಿ ಹೇಳ್ತಕ್ಕಂಥ ಜಾಗದಲ್ಲಿದ್ದು ಈ ರೀತಿ ಮಾತಾಡಿರ್ತಕ್ಕಂಥದ್ದು ನಿಮ್ಮ ಯೋಗ್ಯತೆಗೆ ತರವಲ್ಲ. ನಾನು ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ದೆ. ಯಾಕೆಂದ್ರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ನಾವು. ನೀವು AICC ಕಚೇರಿಯಲ್ಲಿ ಕುಳಿತಿದ್ದಾಗ ಬಹಳ ಗೌರವದಿಂದ ಬಂದು ನಿಮ್ಮನ್ನು ಭೇಟಿ ಮಾಡ್ತಿದ್ವಿ ನಾವು. ಇಂಥ ಮಾತುಗಳೆಲ್ಲ ಕೇಳಿದ್ರೆ ನಿಮಗೆ ಗೌರವ, ನಿಮ್ಮ ಜೊತೆಯಲ್ಲಿ ನಾವು ಈ ರೀತಿ ಇಂಥವರ ಜೊತೆಯಲ್ಲಿ ನಾವು ಇದ್ವಾ ಅಂತ ಅನ್ನೋ ಭಾವನೆ ಬರ್ತದೆ ನಮಗೆ. ಆದ್ರಿಂದ ದೇಶದ ಕ್ಷಮೆ ಕೇಳಬೇಕು. ಅರ್ಧನಾರಿಯರು ನಾರಿಯರು ಎಲ್ಲರ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಅವರ ಶಾಪ ನಿಮಗೆ ಗೊತ್ತಿದೆ. ಅರ್ಧನಾರಿಯರು ದೇವರ ರೂಪ. ಅವರು ಎಲ್ಲೇ ಹೋದ್ರೆ ನಾವೇನಾದ್ರೂ ₹1 ಅವ್ರಿಗೆ ಕೊಟ್ಟರೂ ಕೂಡ ಮತ್ತೆ ಅವರು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಯಾಕಂದ್ರೆ ನಾವು ಆ ರೀತಿ ಸ್ವೀಕಾರ ಮಾಡ್ತೀವಿ. ನಮ್ಮ ಸಮಾಜ ಅಂತದ್ದು, ಈ ಹಿಂದೂ ಸಮಾಜ ಅಂತದ್ದು. ಅಂತವರನ್ನ ನೀವು ಇಷ್ಟೊಂದು ತುಚ್ಛವಾಗಿ ಮಾತಾಡಿದ್ದೀರಿ ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು. ಮೊದಲು ಅವ್ರ ಕ್ಷಮೆ ಕೇಳಿ. ಇಲ್ಲ ಅಂತಂದ್ರೆ ಅವ್ರ ಶಾಪ ನಿಮ್ಮ ಕಾಂಗ್ರೆಸ್ ಅನ್ನ ನುಂಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭಟನೆ ಮಾಡೋದು ಅವರಿಗೆ ಇದುವರೆಗೂ ₹250 ಕೋಟಿ ಬಾಕಿ ಇದೆ. ಈ ಸರ್ಕಾರ ಪಾಪರ್ ಚೀಟಿ ತಗೊಳ್ತಾ ಇದೆ. ಸಂಪೂರ್ಣವಾಗಿ ನಾನು ಮೊದಲೇ ಹೇಳಿದ್ದೇನೆ, ಈ ಯಾವಾಗಲೂ ಕೂಡ ಈ ಅರೆ ತುಂಬಿದ ಪಾತ್ರೆಗಳು ಸೌಂಡ್ ಜಾಸ್ತಿ ಮಾಡ್ತವೆ. ಹಣ ಇದ್ರೆ ಸೌಂಡ್ ಮಾಡೋದಲ್ಲ ಅದು. ಈಗೇನಾಗಿದೆ, ಬರೀ ಮಾತುಗಳು ಮಾತಾಡ್ತಾ ಇರ್ತಾರೆ ಹೊರತು ಅವರಲ್ಲಿ ಹಣ ಇಲ್ಲ. ಇದನ್ನ ಎಲ್ಲರೂ ಒಂದು ರೌಂಡ್ ಹೇಳಿ ಆಯ್ತು ಕಾಂಗ್ರೆಸ್ನವರು. ಒಂದು ಕಡೆ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಬೇಕಾ, ಗ್ಯಾರಂಟಿ ಕಳ್ಕೊಳ್ಳಿ. ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅನ್ನೋ ಮಟ್ಟಕ್ಕೆ ಈಗಾಗಲೇ ಅವರು ತಲುಪಿ ಆಗಿದೆ. ಬಹುಶಃ ಇನ್ನೇನು 6 ತಿಂಗಳು ಚುನಾವಣೆ ಇದೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಜನರ ಆಕ್ರೋಶ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಮುಗಿಲೆದ್ದಿದೆ. ಎಲ್ಲ ಶಾಸಕರು ಇವರ ವಿರುದ್ಧವೇ ಮಾತಾಡ್ತಿದ್ದಾರೆ, ಅವರ ಶಾಸಕರೇ. ಇಂಥ ಪರಿಸ್ಥಿತಿ ಇರುವಾಗ ಬರೀ ಬೊಗಳೆ ಬಿಡ್ತಾರೆ. ₹250 ಕೋಟಿ ಟ್ರಾನ್ಸ್ಪೋರ್ಟ್. ಅವರು ಷಣ್ಮುಗಮ್ 1 ತಿಂಗಳ ಹಿಂದೆನೇ ಲೆಟರ್ ಬರೆದಿದ್ದಾರೆ. ಅವರ ಲಾಜಿಸ್ಟಿಕ್ಗೆ ನೀವು ಹಣ ಕೊಡಲಾರದಂತ ಪರಿಸ್ಥಿತಿ ಬಂದಿದೆ. ನಿಮ್ಮ ಬಜೆಟ್ನಲ್ಲಿ ಮೆನ್ಷನ್ ಮಾಡಿದ್ರಿ ಯಾವುದೋ ಒಂದು ವಿದ್ಯುತ್ ಇದರ ಸ್ಕೀಮ್ದೊಂದು, ಕೇವಲ 40 ಕೋಟಿ 24ರಲ್ಲೇ ಅನೌನ್ಸ್ ಮಾಡಿದ್ರು. ಅದನ್ನು ಮಾಡಕ್ ಆಗೋದಿಲ್ಲ, ದುಡ್ಡಿಲ್ಲ ಅಂತೇಳಿ ಅದನ್ನು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ ಮೊನ್ನೆ. ಅಂದ್ರೆ 20, 30, 40 ಕೋಟಿಯ ಇದನ್ನೇ ಪ್ರಾಜೆಕ್ಟ್ಗಳನ್ನೇ ಮಾಡಲಾರದಂತ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕಿದೆ? ಅದು ಪುಕ್ಕಟೆ ಬರ್ತಕ್ಕಂಥ ಅಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಆ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ಯಾಕೆ ಇನ್ನು ಸರ್ಕಾರ ಈ ಗೊಂದಲದಲ್ಲೂ ಈ ಇದರಲ್ಲಿ ಯಾಕೆ ನೀವು ಸರ್ಕಾರ ಮಾಡ್ತೀರಿ? ರಾಜೀನಾಮೆ ಕೊಟ್ಟು ಬಿಟ್ಟುಬಿಡಿ. ಆ ಕಡೆ ಬಂದವರು ಯಾರು ಮಾಡ್ತಾರೆ, ಚೆನ್ನಾಗಿ ಮಾಡೋರು ಇದ್ದಾರೆ, ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಯೋಚನೆ ಮಾಡಬೇಕು. ಬರೀ ಅಧಿಕಾರ ಯಾವಾಗ ನಂದು ಹೋಗ್ಬಿಡ್ತದೋ, ಇನ್ನೊಬ್ರು ಯಾರು ಬಂದು ಕೂತ್ಕೊಳ್ತಾರೋ, ಅಥವಾ ನನಗೆ ಯಾರು ಸಿಗುತ್ತದೋ ಅಂತ ಇನ್ನೊಬ್ರು, ಈ ಗೊಂದಲ ಇಟ್ಕೊಂಡು ರಾಜ್ಯ ನಡೆಸೋದಕ್ಕಿಂತ ರಾಜೀನಾಮೆ ಕೊಟ್ಟ ಕಡೆ ತೊಲಗೋದು ಬೆಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.